ಇಂಥ ನನ್ನ ಮಕ್ಕಳ ಕಡೆಯಿಂದನೇ ದೇಶ ಉದ್ಧಾರ ಆಗ್ತಿಲ್ಲ. ಅನ್ಎಜುಕೇಟೆಡ್ ಎಂಪ್ಲಾಯ್ಮೆಂಟ್. ಗಂಡ್ಸ್ ಅನ್ಕೊಂಡು ಇನ್ ತಪ್ಪ ಹೇಳು. ನಂತರ ನಮ್ಮ ಮಕ್ಕಳ ಅಂತಾರ ಉಪ್ಪ ಉಪ್ಪು ಅನ್ನ ಅಂತಾರ. ಕಬಾಬ್ ಜಾಸ್ತಿ ತಿಂದೇನೆ ಮದ ಬಿಟ್ಟೈತೆ, ಕುಡಿದಿಲ್ಲ ನಶ ಆಗ್ಬಿಟ್ಟೈತೆ. ಯಾವ 3 ದಿನದಲ್ಲಿ ಬೇಗ ಊಟ ಮಾಡ್ತಾನೋ ಗಂಟೆ ಅಲ್ಲ ಪರೋಟ ಮಾಸ್ಟರ್ ತೋರ್ಸ. ಹ್ಞೂ ಕಣ ಪರೋಟ. ಎಕ್ಸ್ ನೆನ್ಸ್ಕೊಂಡೆ. ಎಲ್ಲಾರ್ಗೋಗೈತೆ, ಜೀವನ ತುಂಬಾ ಹಾಳಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಾಲೋ ಮಾಡಿ ಚಾನಲ್. ಫೋಕಸ್ ಮಾಡಿಲ್ಲ ನನ್ನ ಕಡೆ, ಫೋಕಸ್ ಮಾಡು. ಜೀವನದಲ್ಲಿ ಉದ್ಧಾರ ಆಗಲ್ಲ ನಿಂತ ನನ್ನ ಮಕ್ಳು. ಉದ್ಧಾರ ಏನಕ್ಕಾಗಲ್ಲ, ಒಲೆ ಕೆಳಗಡೆ ಸೌದೆ ಖಾಲಿ ಆಗೈತೆ. ಸೌದೆ ಹಿಡ್ಕೊಂಡಿಲ್ಲ ಏನಿಲ್ಲ, ಅವಾಗಿಂದ ಹಿಡ್ಕೊಂಡು ಅಲ್ಲಾಡಿಸ್ತೇನೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ ದಿನೇಶ್ ಅಣ್ಣ ಅವರು ಚೂರು ಹಿಡ್ಕೊಂಡೆಲ್ಲ ಚುಚ್ಚಾಗ ಹೋಗ್ತಾರೆ. ಯಾರಿಗೆ ಚುಚ್ಚಾಗ ಹೋಗ್ತಾರೆ ಅಂತ ಬರ್ತೈತೆ ಟಮಾಟೋದಲ್ಲಿ ಹಂಗಿತ್ತು. ಪ್ಯಾರಾ 46 ಇವರೇ ಚಿಕನ್ನಿಗೆ ಸ್ಪಾನ್ಸರ್ ಮಾಡಿದ್ರೆ 100 ರೂಪಾಯಿ. ಅಣ್ಣ ಟಮಾಟಾ ಸ್ಪಾನ್ಸರು, ಪಾತ್ರೆ ತೊಳೆಯೋದು ಪ್ಲಸ್ ಪಾತ್ರೆ. ನಮ್ಮ ನೀವು ಕಬಾಬ್ ಮಸಾಲ ಕಲ್ಸ್ಯಾರೆ, ಎಲ್ಲ ಮಾಡ್ಯಾರೆ. ನಿನ್ನೆ ನಮ್ಮ ಅಣ್ಣ ಅಡ್ಗೆ ಹೆಂಗ್ ಮಾಡೋದಂತ ಹೇಳ್ಕೊಡ್ತಾರೆ ನೋಡ್ರಿ. ನಾಗಣ್ಣ ಫುಲ್ಲು ಅಣ್ಣ ಅಂದ್ ಅಡ್ಗೆ ಚಾನಲ್ ಓಪನ್ ಮಾಡ್ತಾನೆ ಸದ್ಯದ್ರಲ್ಲಿ. ಹ್ಞೂ ಅಂದ್ರೆ ಅಂಗಡಿ ಇದೆ. ತಳಪ್ಪ ಜೀವೋ, ಇನ್ಮೇಲೆ ನಿನ್ ತಗೊಳ. ಇನ್ನೆಲ್ಲ ಒಂದು ತಕ್ಕಂತ ಮಾಡ್ಕೊಂಡ್ ಸಾಗಿ, ನನಗೆ ಅಷ್ಟೇ ಏನಿಲ್ಲ ಬೇಕು. ಒಂದೇ ಒಂದು ಆಚೆನೊಂದು ಸಣ್ಣದೊಂದು ಮನೆ ಬೇಕು. ಮೈಸೂರು ಬ್ಯಾಲೆನ್ಸ್ ಸಾಕು. ಟ್ಯಾಕ್ಸಿ ಇಲ್ಲ. ಏನ್ ಆಸೆನೋ ಹುಡುಗಿಬೇಕಾದ್ರೆ ಟೊಮೊಟೊ ತಿಂತಾರೆ. ಶಿಕ್ಷಣವರು ಸೈಕ್ಲ ಹಿಡ್ಕೊಂತಾರೆ, ತಿರ್ತಿಲ್ಲ. ನಾಗಣ್ಣ ಚಿತ್ತಾಗ ಹೋಗ್ತಿದ್ರು. ಆ ಥರ ಎಲ್ಲ ಕೆಲಸ ಮಾಡಬಾರ್ದು, ತಪ್ಪು ಕೆಲಸ. ಅದಕ್ಕೆ ಇಲ್ಲಿ ಇವ್ರೇನೋ ಚಕ 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 ಮಾಡ್ತಾರೆ. ಸುರ್ ಅಂತ ಖರ್ಚು ಮಾಡ್ತಾರೆ. ಅವನ ಅಕ್ಕನ್ ಲೈ ಸಾಶಿ. ನೋಡಿ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ಹೆಂಗೆ ಫಸ್ಟ್ ಟೈಮ್ ಎಷ್ಟಿರೋದು ಆಗ್ಬೋದು. ಫಸ್ಟ್ ಟೈಮ್ ಅಂತೆ. ಫೇಸ್ ರಿವೀಲ್ ಆಗಿದೆ ಏನ. ಓಯ್ ಮಚ್ಚ, ಅರ್ಧ ಬೆಂದೈತ್ ಕಣ. ಫಸ್ಟ್ ಟೈಮ್ ಅಡಿಗೆ ಮಾಡ್ತಿರೋದು. ಜೀವನದಲ್ಲಿ ಏನು ಸಂಕಟನೂ ಇಲ್ಲ. ಇವತ್ತು ನಾಳೆ ಒಬ್ರು ಹೋಗ್ತಾರೆ, ಇವತ್ತೊಬ್ರು ಹೋಗ್ತಾರೆ. ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಫೋಕಸ್ ಮಾಡಿಲಿ. ಎಷ್ಟು ಈರುಳ್ಳಿ ವೇಸ್ಟ್ ಮಾಡಾರೆ. ರೈತ ಎಷ್ಟು ಕಷ್ಟಪಟ್ಟು ಬೆಳಿಬೇಕು. ಇಂದ ನನ್ನ ಮಕ್ಳ ಕಡೆಯಿಂದ ಮಾಡ್ತಾರೆ. ಅಂಥವ್ರಿಗೆಲ್ಲ ಟ್ಯಾಗ್ ಮಾಡ್ತೀನಿ, ಅಂಥವ್ರಿಗೆಲ್ಲ ಸಿಕ್ಕಿದ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಸಾಯಿಸ್ಬೇಕು. ಅಂದ್ರೆ ಹಂಗಲ್ಲ, ಕಮೆಂಟ್ ಮಾಡಿ. ಇಂಥ ನನ್ನ ಮಕ್ಳ ಕಡೆಯಿಂದನೇ ದೇಶ ಉದ್ಧಾರ ಆಗ್ತಿಲ್ಲ. ಅನ್ಎಜುಕೇಟೆಡ್ ಎಂಪ್ಲಾಯ್ಮೆಂಟ್. ಫೋಕಸ್ ಮಾಡಿಲ್ಲ ನನ್ನ ಕಡೆ, ಫೋಕಸ್ ಮಾಡು. ಜೀವನದಲ್ಲಿ ಉದ್ಧಾರ ಆಗಲ್ಲ ನಿಂತ ನನ್ನ ಮಕ್ಳು. ಉದ್ಧಾರ ಏನಕ್ಕಾಗಲ್ಲ, ಒಲೆ ಕೆಳಗಡೆ ಸೌದೆ ಖಾಲಿ ಆಗೈತೆ. ಸೌದೆ ಹಿಡ್ಕೊಂಡಿಲ್ಲ ಏನಿಲ್ಲ, ಅವಾಗಿಂದ ಹಿಡ್ಕೊಂಡು ಅಲ್ಲಾಡಿಸ್ತೇನೆ. ಅವ್ರಿಗೆಲ್ಲ ಏನು ಮಾಡಕ್ ಬರಲ್ಲ, ನಾನ್ ಮಾಡ್ತೀನಿ ನೋಡು. ಟು ಬಿ ಕಂಟಿನ್ಯೂ. ಅದು ತೂತ ಇದಾವೆ. ಏನದು ಅಡಿಗೆ ಮಾಡುವಾಗ ಹುಟ್ಟಿದ ಪ್ರತಿಭೆ ನಮ್ ಶಶಿ ವ್ಲಾಗರ್. ಪಕ್ಕ ಅಂತ ತೋರಿಸ್ತೇನೆ. ಬೆಳ್ಳುಳ್ಳಿ ಕಬಾಬ್ ತಿಂತಾನೇ ಇರ್ಬೇಕು. ಚುರುಮುರಿ ಆ ಬಾಣ್ಲಿ ಕೊಡ ಇಲ್ಲ, ಬಾಣ್ಲಿ ಕೊಡ ಇಲ್ಲ, ಬಾಣ್ಲಿ ಕೊಡ ಪಕ್ಕದಲ್ಲಿ. ಬಾಣ್ಲಿ ಕೊಡ ಅವನು ಬಾಣ್ಲಿ ಕೊಡ ಆ ಕಡೆ ಹೇಗೆ ಆ ಕಡೆ ಬಾಣ್ಲಿ ಸೈಡಿಗೆ. ಅವನು ಲೌಡಕ್ಕೆ ಬಲು ಪರೋಟ ಮಾಡೋ ಅಂದ್ರೆ ಅರ್ಧ ಇಡ್ತೀನಿ ಪರೋಟ. ಯಾವ್ದು ಅರ್ಧ ಯಾವ ಪರೋಟ ಇಡ್ತೀಯಾ ನೀನ್? ಯಾರೋ ನೀನು ಸೆಕ್ಷನ್ 340 ಪ್ರಕಾರ ಇವನಿಗೆ ಜೈಲಲ್ಲಿ 150 ರೂಪಾಯಿ ದಂಡ. ಹಂಗೆ ಒಂದ್ ದಿವಸ ಫುಲ್ 24 hours ಜೈಲು. ಪರೋಟ ಹೋಟ್ಲಿಕ್ಕೆ
ಕುತ್ತು ಬೋರಾಗಿದೆ. ಪರಾಟ ಮಾಸ್ಟರ್ ತೋರ್ಸ. ಹ್ಞೂ ಕಣ ಪರಾಟ. ಎಕ್ಸ್ ನೆನ್ಸ್ಕೊಂಡೆ. ನೀ ಮೊದಲ ಕೊನೆಯ ಆಸೆ. ಇರೋದು ರೌಂಡ್ ಹಾ. ಮೂರು ಬಾಗ್ಲಾಗಿದೆ. ಇಷ್ಟೇ ಮಾಡಿದ್ರೆ ಇಷ್ಟೇ. ಈ ಸ್ಪೋರ್ಟ್ಸ್ ಪ್ಲೇಯರ್ ಪವನ್ ಅಂತ ಫೇಸ್ ರಿವೀಲ್ ಮಾಡಲ್ಲ. ನೆಕ್ಸ್ಟ್ ರಾಯ್ ಸರ್ ಇವನೇ. ನಮ್ಮ ದೇಶದ ಪ್ರಧಾನಮಂತ್ರಿ ಆದ್ರೂ ಆಗ್ಬೋದು. ನೋಡು ಹೆಂಗತ್ರ ಅವನ ಅಕ್ಕ ಸಿಂಗ್ 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 ಸಿಂಗ್. ಇವ್ರ ಹೆಸರು ಶಶಿ, ಇವರೆಷ್ಟು ಮಿಸ್ಟರ್ ನಾಗ್, ಇವರೆಷ್ಟು ಮಿಸ್ಟರ್ ಸ್ಪ್ಯಾರೋ. ಪರಾಟ ಕೊಡ್ಬೇಕಾದ್ರೆ ಅವ್ನು ರಿಯಾಕ್ಷನ್ ಮಾಡ್ದಲ್ಲ ಅದನ್ನ ತಗೊಂಡಿದ್ರೆ ಒಳ್ಳೆ. ಆಮೇಲೆ ಇವ್ರ ಹೆಸರು ಈ ಸ್ಪೋರ್ಟ್ಸ್ ಸಾಪ್, ಇವ್ರ ಹೆಸರು ಸಾಪ್ ಸಂದೀಪ್, ಇವ್ರ ಹೆಸರು ಚಪಾತಿ ಜೀವ್. ಕೊತ್ತು ಪರಾಟ. ಕೊತ್ತು ಪರೋಟ ಜೋಡಿಗೆ 50 ರೂಪಾಯಿ. ಅಲ್ಲೇನ್ ನೋಡ್ತೀರಾ ಅಣ್ಣಂಗ್ ಫೋಕಸ್ ಮಾಡ್ರು. ಇವಂದು 4 ಮೆಣಸಿನ್ಕಾಯಿ ಅಂತ. ಸತ್ಯವಾದ ಮಿಸ್ಟರ್ ಸ್ಪಾರ. ಮಿಸ್ಟರ್ ಸ್ಪ್ಯಾರೋ ಇಲ್ಲಿ ತೋರ್ಸಲ್ಲಿ. ಇಲ್ಲಿ ಏನ್ ಜನ ಇದಾರೆ ನಮ್ಮ ಕಂಟೆಂಟ್ ಮತ್ತೆ ನಮ್ಮ ಏನೋ ಸಪೋರ್ಟರ್ಸ್. ಆಮೇಲೆ ತರ್ಕಳ ಅಲ್ಲಿ ಕಂಟೆಂಟ್ ಐತಿದೀವಿ. ಕಂಟೆಂಟ್ ಅಂತ ಐತಿವಲ್ಲ ನಮ್ ಕಡೆ ಇರೋರಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಐಟಮ್ಗಳು ಹಾಕೊಂಡಿರ್ತೀವಿ ಒಬ್ಬೆ. ಫಸ್ಟ್ ಆಫ್ ಆಲ್ ಇವನೇನ್ ಚಡ್ಡಿ ಹಾಕ್ಯಾನಲ್ಲ, ಚಡ್ಡಿನೇ 2300 ರೂಪಾಯಿ ಚಡ್ಡಿ. ಇಲ್ಲ ಇಲ್ಲ ನೀನ್ ಗೊತ್ತಿಲ್ಲ, ಎಂಟಿನೇ ಇಟ್ಟೇನೆ. ಈ ಟಿ ಶರ್ಟ್ ಇದೆ ನೋಡ್ರಿ, ನಾ ಸುಳ್ಳು ಹೇಳ್ರಿ, ಕಂಪ್ನಿ ಟಿ ಶರ್ಟ್ ನೋಡ್ರಿ, ಬ್ರ್ಯಾಂಡ್ ಐತೆ ಆಯ್ತಾ. ಈ ಟಿ ಶರ್ಟ್ 1200 ರೂಪಾಯಿ ಟಿ ಶರ್ಟ್ ಬೀಳತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಅವ್ರ ಹುಡುಗಿ ಕೊಟ್ಟಿರೋದು ಬಂಗಾರದ್ದು. ನಾನೇ ಗುಂಪಿನ ಬೆಳ್ಳುಳ್ಳಿ ಕಬಾಬ್ ತೆಗಿಯೋ ಕಬಾಬ್. ಒಳ್ಳೆ ಕಂಟೆಂಟು. ಗಂಡಸ್ತರ ಕಾಣ್ತಾನೆ ಇಲ್ಲ. ಎಣ್ಣೆ ಹೋಗ್ಲಿ ತಡಿಯಲಿ. ಮೆಣಸಿನ ತೆಗೋಣ, ಅದು ಯಾವ್ದಾರು ತೆಗೋಣ, ಅದು ಹಾಕಕ್ಕೆ ಇದು ಕಂಟೆಂಟ್ ಇಲ್ಲಿ ತೋರಿಸ್ತೀವಿ. ನಾವ್ ಇಲ್ಲೆಲ್ಲ ಕಷ್ಟ ಪಡ್ಕೊಂಡು ಮಾಡ್ತಿದೀವಿ. ಹುಡುಗಿ ಜೊತೆ ಮಾತಾಡಕ್ಕೆ ಮೆಸೇಜ್ ಮಾಡ್ಕೊಂಡು ನೋಡ್ರಿ. ಹುಡುಗಿಯರಿಗೆ ಯಾವತ್ತು ಬೆಲೆ ಕೊಡ್ಬೇಕಿಲ್ಲ ಅಂತಾನೆ ಫ್ರೆಂಡ್ಸಿಗೆ ಫಸ್ಟ್ ಕೊಡ್ರಿ. ಹುಡುಗಿ ಸಾಯ್ತಾರೆ ಹುಡುಗಿಯರ್. ಕಬಾಬ್ ಕಳ್ಸಿದವನು ಏನಾರ ಮಾಡ್ಕ, ನಂಗೇನ್ ಆಗ್ಬೇಕಾಗಿಲ್ಲ. ಲೌಡ ಪೀಸ್ ಅಂತೂ 2 ಮೇಲೆ ಕೊಟ್ರೆ ಆಮೇಲೆ ಮಾತಾಡಿ ನೀವು. ಜಾಸ್ತಿ ಅನ್ನ ಇಟ್ಕೊಳ ಅವ್ರಿಗಿನ್ನ. ಓಯ್ ಅನ್ನಗಿನ್ನ ಉಳಿಸ್ಬಿಟ್ರೆ ಪಟ ಪಟ ಹೊಡಿತೀನಿ. ಮೊಸರು ಹಾಕೋಣ. ಓಯ್ ಎಲ್ಲವಂಗ ಮೊಸರು ಹಾಕ್ತಾರೆ, ನಾವೇನ್ ತಿನ್ಬೇಕು? ಅಯ್ಯ ನೀನ್ ಏನಕ್ಕೆ ಫೀಲ್ ಆಗ್ತೀಯಪ್ಪ? ಗಂಡ್ಸ್ ಅನ್ಕೊಂಡಿನ್ ತಪ್ಪ ಹೇಳು. ಎಡಗೈ ಕೈಯಲ್ಲ ಇಲ್ಲೇ ನಂತರ ನಮ್ಮ ಮಚ್ಚನ ಅಂತಾರ, ಉಪ್ಪು ಉಪ್ಪು ಅನ್ನ ಅಂತಾರ. ತಿಂದಿ ಕಬಾಬ್ ಜಾಸ್ತಿ ತಿಂದೇನೆ ಮದ ಹತ್ಬಿಟ್ಟೈತೆ. ಕುಡಿದಿಲ್ಲ ನಶ ಆಗ್ಬಿಟ್ಟೈತೆ. ಮೊಸರಲ್ಲಿ ಒಂದು 90 ಮಿಕ್ಸ್ ಆಗಿದೆ. ಮನೆ ಗಿಮ್ಮಂತ ಯಾವ 3 ಜನದಲ್ಲಿ ಬೇಗ ಊಟ ಮಾಡ್ತಾನೋ ಗಂಟೆ ಅಲ್ಲ. ಓಯ್ ಬುದಿ ಕುಡಿಜಾ ಇಲ್ಲ
ಅದೇ ರೇ ಅವಳ ನಗು ಅದೇ ರೇ ಇವಳ ಅಡಿಕೆ ಪುಡಿ ಮಾಡೋದು ಪುಡಿ ಮಾಡ್ಬೋದು ಕೂತ್ಕೊಳ್ಳೋ ನಿನ್ಕಿಂತ ಕೈಕೊಳ್ಳ ಸುಡಿಕೆ